ಅಣ್ಣ ಒಂದು ಫೋಟೋ ತೆಗಿಯೋಣ, ಅಣ್ಣ ಒಂದು ವಿಡಿಯೋ ಮಾಡೋಣ ಅಕ್ಕ. ವ್ಯೂ ಅಂತೂ ಮಸ್ತಾಗಿದೆ. ಈ ಬೀಚ್ ಹತ್ರ ಸೊಳ್ಳೆಗಳ ಸಾಮ್ರಾಜ್ಯನೇ ಇದೆ. ತಿಂಡಿ ಆಯಿತು. ಇವಾಗ ವಿಭೂತಿ ಫಾಲ್ಸಿಗಂತ ಹೋಗಬೇಕು. ಸಿಕ್ಕಾಪಟ್ಟೆ ಮಳೆ. ಆಟೋದಲ್ಲಿ ಮೇಲೆ ಬರ್ತಾ ಇದೆ. ಸ್ವಲ್ಪ ಓಡಾಡ್ಬೋದು, ಸೇಫ್ ಆಗಿರ್ತೀನಿ. ವಿಡಿಯೋ ಕಾಲ್ ಮಾಡ್ತಾನೆ, ಮಾತಾಡೋಕ್ಕೆ ನೆಟ್ವರ್ಕ್ ಸಿಗ್ತಾ ಇಲ್ಲ. ವಿಡಿಯೋ ಕಾಲಿಗೆ ಕೇಳ್ತಾವನು ನೆಟ್ವರ್ಕ್ನ. ವಾವ್, ವ್ಯೂ ಅಂತೂ ಮಸ್ತ್. ಇದೆ ಅದು ಗೂಬೆ. ಕಷ್ಟ ಪಡ್ಕೊಂಡು ಫೈನಲಿ ರಿಟರ್ನ್ ಹೋಗ್ತಾ ಇದ್ದೀನಿ. ಎಷ್ಟು ಅಲ್ಟಿಮೇಟ್ ಆಗಿದೆ ಅಂದರೆ ಫಾಲ್ಸ್ ಅಂತೂ ಸಕ್ಕದಾಗಿದೆ. ಅದಾಗಿದೆ ಆ್ಯಕ್ಚುಲಿ. ನಾನು ರಿಲೇಟ್ ಫೀಲ್ ಮಾಡ್ತಿದ್ದೆ, ಒಬ್ಬಳೇ ಬಂದುಬಿಟ್ನಲ್ಲ, ಬೋರ್ ಆಗ್ತಿದೆ, ಯಾರನ್ನಾದ್ರೂ ಕರ್ಕೊಂಡ್ಬರ್ಬೇಕಿತ್ತು, ಹಾಗೆ ಹಿಂಗೆ ಅಂತ ಅನ್ಕೋತಿದೆ. ಇದು ನೋಡಿದ್ಮೇಲೆ ತೃಪ್ತಿ ಆಯಿತು. ಟ್ರಿಪ್ಪಿಗೆ ಬಂದಿರೋದು ಸಾರ್ಥಕ ಅನ್ನಿಸ್ತು. ಸಕ್ಕತ್ತಾಗಿದೆ. ಸಿಕ್ಕವ್ರು ಒಬ್ರು ಬಿಟ್ಟಿಲ್ಲ. ಅಣ್ಣ ಒಂದು ಫೋಟೋ ತೆಗಿಯೋಣ, ಅಣ್ಣ ಒಂದು ವಿಡಿಯೋ ಮಾಡೋಣ ಅಕ್ಕ, ಒಂದು ಫೋಟೋ ತೆಗಿಯೋಣ ಅಂತ ಎಲ್ಲರೂ ಸಿಕ್ತವ್ರ ಕೇಳೆಲ್ಲ ಫೋಟೋ ವಿಡಿಯೋ ತೆಗಿಸಿ ಅದು ತಲೆ ಕೆಟ್ಟೋಗಿರುತ್ತೆ. ಫೋಟೋ ಎಲ್ಲ ನೀಟಾಗಿ ಬಂದಿದೆ. ಫೋಟೋ ವಿಡಿಯೋಸ್ ನೀಟಾಗಿ ಬಂದಿದ್ರೆ ಇಲ್ಲಿಂದ ಕೆಳಗೆ ಬಿದ್ದರೆ ನನ್ನ ಸುಳಿವು ಸಿಗಲ್ಲ ಯಾರಿಗೂ. ಎಷ್ಟು ಚಿಕ್ಕ ರೋಡ್. ಎಲ್ಲ ಮುಂದೆ ಸ್ವಲ್ಪ ಹೋಗ್ತಾ ಇದ್ದಾರೆ, ಸ್ವಲ್ಪ ಜನ ಮುಂದೆ ಹೋಗ್ತಾ ಇದ್ದಾರೆ. ಅವ್ರ ಜೊತೆ ಹೋಗ್ಬಿಡ್ತೀನಿ. ಯಾವುದಾದ್ರೂ ನಾಯಿ ನದಿ ಬಂದು ಎಳ್ಕೊಳೋದು ಮುಂಚೆ. ಒಬ್ಬಳೇ ಇದ್ದೀನಿ ಅಂತ ಬೇರೆ ಬಂತು ಹೇಳೋಕ್ಕಾಗಲ್ಲ. ನಾನಿವಾಗ ಫಾಲ್ಸ್ ಮುಗಿಸ್ಕೊಂಡು ಬಂದು ಇವಾಗ ಇಲ್ಲೇ ಸಿಟಿ ಹತ್ತಿರ ಇರೋ ಕೂಡಲೇ ಬೀಚ್ಗೆ ಹೋಗ್ತಾ ಇದ್ದೀನಿ. ಅಂದರೆ ನಾನು ಇಲ್ಲಿಂದ ಲಾಸ್ಟ್ ಎಲ್ಲೂ ಹೋಗೋಕ್ಕಾಗಲ್ಲ. 2 hours ಅಷ್ಟೇ ಇರೋದು ನನಗೇನು. 5:30ಗೆ ನೆಕ್ಸ್ಟು ಬಸ್ ಸ್ಟಾಪ್ ಹೋಗಬೇಕು. ಅಲ್ಲಿ ಬಸ್ ಸ್ಟಾಪ್ ಹತ್ರ ಬಸ್ ಹತ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗಿ 6:30ಗೆ ಬಸ್ ಇದೆ. 6:30ಗೆ ಟ್ರೈನ್ ಇದೆ. ಟ್ರೈನ್ ಬಿಟ್ಕೊಂಡ್ಬರ್ಬೇಕು. ನಂಗೆ ಇಲ್ಲೊಂದು ಕುಕ್ಕುಮ್ ಫ್ರೂಟ್ ಸಿಕ್ತು. ಫುಲ್ಲು ಅದೇ ಮರ ಇದ್ದಾವೆ. ಮೇಲ್ಗಡೆ ಕೋತಿಗಳು ಕೆಳಗೆ ಬಿಸಾಕ್ತಿರೋದು. ಸೊ ನನಗೆ ಸಿಕ್ತು.
ನಾನು ಇದನ್ನು ಫಸ್ಟು ಮಂಗಳೂರಲ್ಲಿ ಟ್ರೈ ಮಾಡಿದ್ದೆ ಲಾಸ್ಟ್ ಇಯರ್, ಹಂಗಾಗಿ ಗೊತ್ತಿತ್ತು ಅಂತ. ಮತ್ತು ಈ ಫ್ರೂಟು ಬಾಡಿಗೆ ತುಂಬ ಸೊಪ್ಪು ಚೆನ್ನಾಗಿರುತ್ತೆ, ಹುಳಿ ಹುಳಿ ಸ್ವೀಟ್ ಸ್ವೀಟು ಆ ಥರ. ಇವಾಗ ಹೋಗ್ತಾ ಇದೀನಿ ಕೂಡಲೇ ಬೀಚ್ಗೆ. ಇಲ್ಲೆಲ್ಲ ನೇರ್ಲೇನಿದೆ, ತುಂಬ ಬಿದ್ದೋಗಿದೆ. ನನಗೋಸ್ಕರ ಇವಾಗ ಅದು ಬಿಡ್ತಿದ್ರೆ ಈಗ ಕೂಡಲೇ ಬೀಚ್ಗೆ ದಾರಿ ಎಲ್ಲ ಕಸ್ಕೊಂಡ್ಬಿಡೋಗಿರೋ ಥರ ಇದೆ. ಇಲ್ಲಿ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗೋದಕ್ಕೆ 150 to 200 ಚಾರ್ಜ್ ಮಾಡ್ತಾರೆ. ಅದೇ ರೆಂಟ್ ಬೈಕ್ ತೊಗೊಂಡ್ರೆ ಪರ್ ಡೇ 300 to 350. ಇದೇ ಬೆಟರ್ ಆಪ್ಷನ್ ಅಲ್ಲ. ಆದರೆ ನನಗೆ ಡ್ರೈವಿಂಗ್ ಬರೋಲ್ಲ. ಯಾರನ್ನಾದ್ರೂ ಡ್ರೈವಿಂಗ್ ಬರೋರು ನಾವು ಕರ್ಕೊಂಡು ಬರಬೇಕಿತ್ತು ಜೊತೆಲಿ. ನೆಕ್ಸ್ಟು ಎಲ್ಲಾದರೂ ಹೋಗೋ ಮುಂಚೆ ಡ್ರೈವಿಂಗ್ ಕಲ್ತ್ಕೊಂಡು ಹೋಗ್ತೀನಿ, ಇಲ್ಲಾಂದರೆ ಯಾರನ್ನಾದ್ರೂ ಡ್ರೈವಿಂಗ್ ಬರೋರನ್ನ ಕರ್ಕೊಂಡು ಹೋಗ್ತೀನಿ. ಸುಮ್ಮನೆ ಆಟೋಗಂತೂ ಕೊಟ್ಟು ಎಲ್ಲ ಕಡೆ ಎಲ್ಲ ದುಡ್ಡು ಖಾಲಿ. ಇದು ಲಾಸ್ಟ್ ಪ್ಲೇಸು. ಇದು ಮುಗಿಸ್ಕೊಂಡು ಬ್ಯಾಂಗ್ಳೂರು ದಾರಿ ಹಿಡಿಬೇಕು. ಇದೇ ಕೂಡಲೇ ಬೀಚು. ಗಲ್ಗಲಿಶ್ ಥರ ಇದೆ ಅನಿಸ್ತಾ ಇದೆ ಇಲ್ಲೆಲ್ಲ. ಆ ಗೋಕರ್ಣ ಮೇನ್ ಬೀಚ್ ಏನು ಅಷ್ಟು ಚೆನ್ನಾಗಿಲ್ಲ, ಇದು ಅಷ್ಟು ಚೆನ್ನಾಗಿಲ್ಲ. ಓಮ್ ಬೀಚ್ ಮತ್ತು ಹಾಫ್ ಮೂನ್ ಬೀಚು ಅದೆರಡು ಸಕ್ಕತ್ತಾಗಿದೆ. ಓಮ್ ಬೀಚ್ ಅಂತೂ ಸಕ್ಕತ್ತಾಗಿದೆ, ಮಸ್ತ್. ಅದು ಎಷ್ಟು ದೊಡ್ಡ ದೊಡ್ಡ ಅಲೆಗಳು ಬರ್ತಾ ಇದೆ. ಸೊಳ್ಳೆಗಳ ಸಾಮ್ರಾಜ್ಯನೇ ಇದೆ. ಅಲ್ಲಿ ಹೋಗ್ತಾ ಇದ್ದೀನಿ, ಏನಾದರೂ ಇವಾಗ ಅಲ್ಲಿಗೆ ಹೋಗ್ಬೇಕು ಏನಾದರೂ ತಿನ್ನೋಕ್ಕೆ. ಮಧ್ಯಾಹ್ನ ಇನ್ನೂ ಊಟ ಮಾಡಿಲ್ಲ. ಏನಾದರೂ ಸಿಗುತ್ತಾ ನೋಡಿ ತಿನ್ಕೊಂಡು ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೊರಡ್ತೀನಿ. ಮುಗೀತು ಗೋಕರ್ಣ ಟ್ರಿಪ್ಪು. ಕೂಡಲೇ ಬೀಚಿಂದ ಹೋಗ್ತಾ ಇದ್ದೀನಿ. ಇವಾಗ ರೂಮ್ಗೆ ಹೋಗ್ಬಿಟ್ಟು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಹೋಗಬೇಕು. ಬೇಜಾರಾಗ್ತಿದೆ, ಹಂಗಂತ ಇಲ್ಲೇ ಇರೋಕ್ಕಾಗಲ್ಲ. ನೋಡ್ಬೇಕು ಇವಾಗ.